ಹೆಚ್ಚಾಗೋಯ್ತು. ಅದನ್ನು ಸರಿಪಡಿಸುವ ವ್ಯಕ್ತಿಗಳು ಯಾರು ಏನು ಅಂತ ನಮ್ಗೇನು ಗೊತ್ತಿಲ್ಲ. ನನ್ನ ಬೇಡಿಕೆ ಏನಂದ್ರೆ, ನಾನೊಬ್ಬ ಈ ಊರಿನ ಪ್ರಜೆಯಾಗಿ ಬೇಡುವುದೇನೆಂದ್ರೆ, ಈ ತರ ಕಳಪೆ ಮಾಡಿ ನಾವು ಮಾಡಿದ್ದೇವೆ ಅಂತ ಹೆಸರು ತಗೊಳ್ಳುವುದಕ್ಕಿಂತ ಅವ್ರು ದಯವಿಟ್ಟು ಇನ್ನೊಂದು ಸಲ ಪುನಃ ಬಂದು ನೋಡುವುದು ಒಳ್ಳೇದು, ನನ್ನ ಅನಿಸಿಕೆ. ಇದೀಗ ಮಾಡಿ ಒಂದು 2 ತಿಂಗಳು ಆಗ್ಲಿಲ್ಲ, ಈಗ 1-1.5 ತಿಂಗಳಿನಲ್ಲೇ ಈ ತರ ಆಗಿದೆ. ಈಗ ಇದಕ್ಕೆ ಯಾರು ಒಂದು ಸರಿ ಇಲ್ಲ, ಸರಿಯಾಗಿದೆ, ತಪ್ಪಾಗಿ ಮಾಡುವ ಅನ್ನೋ ವ್ಯಕ್ತಿಗಳು ನಂಗೆ ಇನ್ನು ಯಾರು ಕಾಣಿಸುದಿಲ್ಲ. ಕರೆಂಟ್ ಲೈಟ್ ಹಾಕ್ತೇವೆ ಅಂತ ವೈರಿಂಗ್ ಎಲ್ಲ ಮಾಡಿ ಹೋಗಿದ್ದಾರೆ, ಲೈಟು ಇಲ್ಲ, ಬೆಳಕು ಇಲ್ಲ, ಎಂತದೂ ಇಲ್ಲ. ಈಗ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ, ತುಂಬಾ ಜನ ಬಂದು ಕೂತ್ಕೊಳ್ತಾರೆ, ಮಕ್ಕಳ ಮುದುಕರು, ಹಳಿಯರ ಮಕ್ಕಳು ಎಲ್ಲ, ಹೆಂಗಸರು ಮಕ್ಕಳೆಲ್ಲ ಬಂದು ಕಾಲಿಗೆ ತಾಗ್ರೆ ಅವ್ರ ಕಾಲು ಮತ್ತೆ ಆಸ್ಪತ್ರೆಗೆ ಹೋಯ್ಕೆ. ಈ ರೀತಿ ಪರಿಸ್ಥಿತಿ ಮಾಡಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ನಂದೊಂದು ಬೇಡಿಕೆ ನಿಮ್ಮ ಹತ್ರ. ನಂದೇನು ಯಾವ್ದು ದುರುದ್ದೇಶದಿಂದ ಹೇಳುವುದಲ್ಲ. ಒಂದು ಒಳ್ಳೆ ಕೆಲಸ ಮಾಡಿರಿ ನೀವು, ನಮ್ಗೆ ಭಾರಿ ಖುಷಿ. ನಮ್ಮ ಊರಿನ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದೆ ಅಂದ್ರೆ ಹೆಮ್ಮೆ ಪಡ್ತೇನೆ ನಾನು. ಆದ್ರೆ ಈ ಕಳಪೆ ಕೆಲಸ ಆದ್ರಿಂದ ನಾನೀಗ ನಿಮ್ಮ ಮುಂದೆ 4 ಜನ ಮುಂದೆ ಹೇಳುವಂತ ಪರಿಸ್ಥಿತಿ ಬಂದಿದೆ. ಯಾರಿಗೂ ತೊಂದರೆ ಆಗ್ಬೇಕಂತ ಹೇಳೋದಲ್ಲ ನಾನು, ಯಾರಿಗೂ ಮರ್ಯಾದೆ ಕಡಿಮೆ ಆಗೋ ಅನ್ನೋ ವಿಷಯ ಅಲ್ಲ. ನಮ್ಮ ಬಸ್ ಸ್ಟ್ಯಾಂಡ್ ಮಾಡಿದ ಈ ರೀತಿಯ ಅನಾಹುತ ಆಯ್ತಲ್ಲ, ಇದನ್ನು ಹೋಗೋಗಿ ಬರುವವರು ಎಲ್ಲರೂ ದೂರ್ತಾರಲ್ಲ, ಯಾಕೆ ಇದಕ್ಕೆ ಹಣ ಖರ್ಚು ಮಾಡಿ ಈ ತರ ಕಳಪೆ ಕೆಲಸ ಅಂತ ಹೇಳುವುದಾ? ಯಾರಿಗೆ ಹೇಳುದು? ನಾವು ಯಾರಿಗೂ ಏನು ಹೇಳ್ಕೋದಿಲ್ಲ. ಒಂದು ಒಳ್ಳೆ ಕೆಲಸ ಅಂತ ನಾವೆಲ್ಲ ಸಂತೋಷ ಪಟ್ಟಿತ್ತು. ಯಾಕಂದ್ರೆ ಒಂದು ಊರಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗುದಂದ್ರೆ ಒಂದು ಮನೆ ಕಟ್ಕೊಂಬಕ್ಕೆ, ಒಂದು ಮನೆಯಲ್ಲಿ ಒಂದು ಸಣ್ಣ ಚೌಪಡಿ ಕಟ್ಟಕ್ಕೆ ಆಗ್ತಿಲ್ಲ. ಇದನ್ನ ಮಾಡುವಾಗ ಲಕ್ಷ ಕಟ್ಲಿಕ್ಕೆ ಖರ್ಚು ಮಾಡಿ ನೋಡುವವರಿಗೆ ಹೇಸಿಗೆ ಆಯ್ತಲ್ಲ ಅಂದ್ರೆ ಇಷ್ಟೇ ನನ್ನ ಬೇಡಿಕೆ. ಮತ್ತೆ ಬೇರೆ ಏನು ಹೇಳುದು? ನಮ್ಮ ಮನೆ ಇಲ್ಲೇ ಕೊಂಡೂರೆ, ಕಾವರಾಡಿ ಪಂಚಾಯತಿ. ಆದ್ರೆ ಯಾಕಂದ್ರೆ ನಾವು ಇಲ್ಲಿ ಪ್ರತಿದಿನ ಬರುವವನ, ನನ್ನ ಬಂತು ಕೇಳಿದ್ರು ನಾನು ಉತ್ತರ ಕೊಡ್ತಾ ಇರ್ತೀನಿ. ನಾನೇನು ಹಿಂದೆ ಮುಂದೆ ಅಲ್ಲ, ಅವ್ರ ಬಗ್ಗೆ ಅವರಿಗೇನು ತೊಂದರೆ ಕೊಡಬೇಕಂತ ಉದ್ದೇಶ ಏನೂ ಇಲ್ಲ.